ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀಹರಿ ಕೃಪೆ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಜಿಮ್ಗೆ ಹೋಗ್ತಾ ಇದ್ದೀರಾ, ಡಯಟ್ ಫಾಲೋ ಮಾಡ್ತಾ ಇದ್ದೀರಾ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಈ ಥರದ್ದೊಂದು ಸ್ಮೂತಿನ ಮಾಡ್ಕೊಂಡು ಕುಡೀರಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹೌದು ರೀ, ಟೈಮ್ ವೇಸ್ಟ್ ಮಾಡ್ದಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಸ್ಟ್ರಾಬೆರಿ ಇತ್ತು ಮನೆಯಲ್ಲಿ, ಸ್ಟ್ರಾಬೆರಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ಫ್ರೂಟ್ಸ್ ಇರುತ್ತೋ ಆ ಫ್ರೂಟ್ಸ್ನ ನೀವು ಕಂಫರ್ಟಬಲ್ ಆಗಿ ತೊಗೊಳ್ಳಿ. ಮತ್ತು ನಾನಿಲ್ಲಿ ನೆನೆಸಿಟ್ಟಿರುವಂಥ 1 ಬೌಲಷ್ಟು ಸಬ್ಬಕ್ಕಿ ಮತ್ತು ಸಬ್ಜಾ ಸೀಡ್ಸ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಿಮಗೂ ಗೊತ್ತಿದೆ. ಹಾಗಾಗಿ 10 ರಿಂದ 12 ಸ್ಟ್ರಾಬೆರಿ, 1 ಆಪಲ್, 2 ಬಾಳೆಹಣ್ಣು, ಒಂದು ಅರ್ಧ ಲೋಟದಷ್ಟು ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಸಬ್ಬಕ್ಕಿನ ನೀರು ಹಾಕಿ ಚೆನ್ನಾಗಿ ಅದು ಒಂದು ಅಂಟು ಬರೋವರೆಗೂ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ಟ್ರಾಬೆರಿ ಮತ್ತು ಒಂದೇ ಒಂದು ಬಾಳೆಹಣ್ಣನ್ನ ಹಾಕ್ತಾ ಇದ್ದೀನಿ. ಒಂದು 5 ರಿಂದ 6 ಸ್ಟ್ರಾಬೆರಿ, 1 ಬನಾನಾನ ಹಾಕ್ಕೊಂಡು ಸ್ವಲ್ಪ ಹಾಲು ಮತ್ತು ಕಂಡೆನ್ಸ್ ಮಿಲ್ಕ್ನ ಹಾಕೋತಾ ಇದ್ದೀನಿ. ಯಾವುದೇ ಥರ ಶುಗರ್ ಆ್ಯಡ್ ಮಾಡ್ತಾ ಇಲ್ಲ ರೀ. ನಾನಿಲ್ಲಿ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ಮೂತಿ ಥರ ನೀಟಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಟೈಪಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಸಬ್ಬಕ್ಕಿ ಬೇಯಿಸ್ಕೊಂಡಾಗಿದೆ, ಇದನ್ನು ತಣ್ಣಗಾಗಿ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಎಲ್ಲ ಥರ ಏನು ಸ್ಟ್ರಾಬೆರಿ, ಬನಾನಾ, ಆಪಲ್ ಇದಿಲ್ಲ ಅದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಪ್ರಿಪ್ರೇಷನ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಅಂತ, ಪ್ಲ್ಯಾನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಎಲ್ಲದಕ್ಕೂ ಬೇಕಾಗುತ್ತೆ. ನಾನಿಲ್ಲಿ ಇದನ್ನು ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದನ್ನು ಫಸ್ಟ್ ಗ್ಲಾಸ್ಗೆ ಒಂದು 4 ಸ್ಲೈಸಸ್ ಅಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ಟ್ರಾಬೆರಿನ ಹಾಕ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಬೇಯಿಸಿ ಇಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಪಲ್ಲು ಮತ್ತು ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಒಂದು 4 ಸ್ಲೈಸಷ್ಟು ಸ್ಟ್ರಾಬೆರಿನ ಹಾಕ್ಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟು ಮತ್ತೆ ನಾನು ಅದೇ ಪ್ರೋಸೆಸ್ಸಲ್ಲಿ ಆಪಲ್ಲು ಮತ್ತು ಬಾಳೆಹಣ್ಣು ಹಾಕ್ಕೊಂಡು ಮತ್ತು ಒಂದು 2 ಚಮಚದಷ್ಟು ಸಬ್ಬಕ್ಕಿಯನ್ನು ಹಾಕ್ಕೊಂಡು ಒಂದು ಚಮಚದಷ್ಟು 1 ಚಮಚದಷ್ಟು ಸಬ್ಜಾ ಸೀಡ್ಸ್ನ ನೀವೇನು ನೆನೆಸಿಟ್ಟಿದ್ದೀರಾ ಆ ಸಬ್ಜಾ ಸೀಡ್ಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಸ್ಮೂತಿನೂ ಕೂಡ 2 ಗ್ಲಾಸ್ ಅಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ನೋಡೋದಕ್ಕೆ ಎಷ್ಟು ತುಂಬ ಪ್ರೆಸೆಂಟ್ ಆಗಿದೆ ಅಂದರೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಮತ್ತೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡ ಸ್ಟ್ರಾಬೆರಿ, ಬನಾನಾ, ಆಪಲ್ನ ಹಾಕ್ಕೊಂಡು ಮತ್ತು 2 ಚಮಚದಷ್ಟು ಸಬ್ಬಕ್ಕಿ ಕೂಡ ಹಾಕ್ಕೊತೀವಿ. ಬೇಕು ಅಂದರೆ ಒಂದು 2 ಚಮಚ ಹಾಲು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಮೇಲ್ಗಡೆ ನಾನಿಲ್ಲಿ ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡು ಈಗ ನೋಡಿ, ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಪ್ರೆಸೆಂಟ್ ಆಗಿದೆ. ನೆಕ್ಸ್ಟ್ ನಾನು ಮೇಲ್ಗಡೆ ಗಾರ್ನಿಷ್ಗೆ ಒಂದು 2 ಸ್ಲೈಸಸ್ ಅಷ್ಟು ಸ್ಟ್ರಾಬೆರಿನ ಇಟ್ಟಿದ್ದೀನಿ. ಟೇಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಕಣ್ರಿ. ನೀವು ಕೂಡ ಮನೆಯಲ್ಲಿ ಈ ಥರ ಒಂದು ಒಳ್ಳೆ ಸ್ಮೂತಿನ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಯಾವುದೇ ಥರ ಶುಗರ್ನ ಆ್ಯಡ್ ಮಾಡಿಲ್ಲ. ಡಯಟ್ ಫಾಲೋ ಮಾಡೋರು ಮೊದಲು ಶುಗರು ಮತ್ತು ಸಾಲ್ಟ್ನ ಖಂಡಿತ ಅವಾಯ್ಡ್ ಮಾಡ್ಬೋದು. ಆಗ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್, ಕೀಪ್ ಸ್ಮೈಲಿಂಗ್.